ಫ್ರೆಂಡ್ಸ್, ನೀವು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಅಂತ ಹೇಳುವ ರೀಲ್ಸ್ ನೋಡಿರ್ಬೋದಲ್ವಾ? ಆದ್ರೆ ಆ ಒಂದು ಲಿಂಕ್ನಿಂದ ಅವರಿಗೆ ಹೇಗೆ ಮನಿ ಬರುತ್ತೆ ಅಂತ ಗೊತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಬಳಸ್ಕೊಂಡು ಹೇಗೆ ಅಫಿಲಿಯೇಟ್ ಕಮಿಷನ್ ಅರ್ನ್ ಮಾಡಬಹುದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಯಾಕಂದ್ರೆ ಕಮಿಷನ್ ಲಿಂಕ್ ಕ್ರಿಯೇಟ್ ಮಾಡೋದು ಮಾತ್ರ ಅಲ್ಲ, ಆಟೋ ಡಿಎಂ ಸೆಟಪ್ ಮಾಡಿ ಕಸ್ಟಮರ್ಗೆ ಪ್ರಾಡಕ್ಟ್ ಲಿಂಕ್ ಆಟೋಮ್ಯಾಟಿಕಲಿ ಕಳಿಸೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲ ಸ್ಟೆಪ್, ನಿಮ್ಮ ಹತ್ರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇರಬೇಕು. ಅದು ಪ್ರೊಫೆಷನಲ್ ಅಕೌಂಟ್ ಆಗಿರಬೇಕು. ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ರೆ ಅದನ್ನೇ ಪ್ರೊಫೆಷನಲ್ ಅಕೌಂಟ್ ಆಗಿ ಸ್ವಿಚ್ ಮಾಡ್ಕೊಳ್ಬಹುದು. ಅದಕ್ಕೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಪ್ರೊಫೈಲ್ ಟು ಎಡಿಟ್ ಪ್ರೊಫೈಲ್ಗೆ ಹೋಗಿ. ಅಲ್ಲಿ ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಕ್ಯಾಟಗರಿ ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ನಿಮಗೆ ಸೂಟಬಲ್ ಆಗಿರುವ ಯಾವುದಾದ್ರೂ ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ರೀಲ್ ಕ್ರಿಯೇಟರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಸ್ವಿಚ್ ಟು ಪ್ರೊಫೆಷನಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೆಷನಲ್ ಅಕೌಂಟ್ ರೆಡಿ. ಈಗ ನೆಕ್ಸ್ಟ್ ಸ್ಟೆಪ್, ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಬೇಕು. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಡ್ತೀನಿ, ಅಥವಾ ಗೂಗಲ್ ಅಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಮಾಡಬಹುದು. ಮೀಶೋ ಕ್ರಿಯೇಟರ್ ಕ್ಲಬ್ ಪೇಜ್ ಓಪನ್ ಮಾಡಿ, ಅಲ್ಲಿ ಅಫಿಲಿಯೇಟ್ ವೆಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೀಶೋ ಆಪ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಿಂದ ಲಾಗಿನ್ ಆಗಿ. ಲಾಗಿನ್ ಆದ್ಮೇಲೆ ಮೀಶೋ ಅಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಅದನ್ನ ಓಪನ್ ಮಾಡಿ. ಈಗ ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಡೀಟೇಲ್ಸ್ ಕಾಣಿಸುತ್ತೆ. ನೀವು ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಈ ಪೇಜ್ ಬಹುತೇಕ ಎಂಟಿ ಆಗಿರಬಹುದು. ನಾನು ಈಗಾಗಲೇ ಕೆಲವು ವಿಡಿಯೋಸ್ ಅಪ್ಲೋಡ್ ಮಾಡಿರೋದ್ರಿಂದ ನನಗೆ ಇಲ್ಲಿ ಕೆಲವು ವಿಡಿಯೋಸ್ ಕಾಣಿಸುತ್ತಿವೆ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅಫಿಲಿಯೇಟ್ ಲಿಂಕ್ಸ್ ಮತ್ತು ಆಟೋ ಡಿಎಂ ಪೋಸ್ಟ್ ಅಂತ ಆಪ್ಷನ್ ಕಾಣಿಸುತ್ತವೆ. ಈಗ ಅಫಿಲಿಯೇಟ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನೀವು ಯಾವ ಪ್ರಾಡಕ್ಟ್ಗಳಿಗೆ ಅಫಿಲಿಯೇಟ್ ಲಿಂಕ್ಸ್ ಕ್ರಿಯೇಟ್ ಮಾಡಿದ್ದೀರಾ ಅನ್ನೋದು ಕಂಪ್ಲೀಟ್ ಆಗಿ ಕಾಣಿಸುತ್ತೆ. ಜೊತೆಗೆ ಇಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಇವೆ. ಉದಾಹರಣೆಗೆ, ಪ್ರಾಡಕ್ಟ್ ಪರ್ಚೇಸ್ ಮಾಡಿದ ಮೇಲೆ 14 ಡೇಸ್ ರಿಟರ್ನ್ ಪೀರಿಯಡ್ ಇರುತ್ತೆ. ಆದ್ರೆ ಒಂದು ಮುಖ್ಯವಾದ ವಿಷಯ, ಆರ್ಡರ್ ಅನ್ನು ಮೀಶೋ ಕ್ರಿಯೇಟರ್ ಕ್ಲಬ್ ಅಕೌಂಟ್ ನಿಂದಲೇ ಮಾಡಬೇಕು. ಹಾಗಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಇಲ್ಲಿ ಇಂಪಾರ್ಟೆಂಟ್ ಗೈಡ್ ಲೈನ್ಸ್ ಅಂತ ಒಂದು ಸೆಕ್ಷನ್ ಇದೆ. ನೀವು ಒಂದು ಪ್ರಾಡಕ್ಟ್ ವಿಡಿಯೋ ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ವಿಡಿಯೋದಲ್ಲಿ ಮೀಶೋ ಆಪ್ ಅನ್ನು ಟ್ಯಾಗ್ ಮಾಡಬೇಕು. ಜೊತೆಗೆ ವಿಡಿಯೋದಲ್ಲಿ ನೀವು ತೋರಿಸುತ್ತಿರುವ ಪ್ರಾಡಕ್ಟ್ ಮತ್ತು ಅಫಿಲಿಯೇಟ್ ಲಿಂಕ್ ಕ್ರಿಯೇಟ್ ಮಾಡಿರುವ ಪ್ರಾಡಕ್ಟ್ ಎರಡೂ ಸೇಮ್ ಪ್ರಾಡಕ್ಟ್ ಆಗಿರಬೇಕು. ಪ್ರಾಡಕ್ಟ್ ಪ್ರೈಸ್ ಅನ್ನು ವಿಡಿಯೋದಲ್ಲಿ ಮೆನ್ಷನ್ ಮಾಡಬೇಕು ಅಥವಾ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಬೇಕು. ಇನ್ನೊಂದು ಮುಖ್ಯವಾದ ವಿಷಯ, ಜಸ್ಟ್ ಸ್ಕ್ರೀನ್ಶಾಟ್ಸ್ ಹಾಕೊಂಡು ರೀಲ್ ಮಾಡೋದು ಬೇಡ. ನೀವು ಆಕ್ಚುಯಲ್ ಪ್ರಾಡಕ್ಟ್ ರಿವ್ಯೂ ವಿಡಿಯೋ ಮಾಡಬಹುದು ಅಥವಾ ಎಐ ವಿಡಿಯೋ ಕ್ರಿಯೇಟ್ ಮಾಡಬಹುದು. ಅಂದ್ರೆ ಪ್ರಾಡಕ್ಟ್ ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಹಲವಾರು ಆಪ್ಷನ್ಸ್ ಇವೆ. ಈಗ ಆಕ್ಚುಯಲ್ ಆಗಿ ಮನಿ ಹೇಗೆ ಅರ್ನ್ ಮಾಡಬಹುದು ಅಂತ ನೋಡೋಣ. ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ಗೆಟ್ ಕಮಿಷನ್ ಲಿಂಕ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಯೂಟ್ಯೂಬ್ ಶಾರ್ಟ್ಸ್, ವಾಟ್ಸ್ಆಪ್ ಅಥವಾ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪ್ರಾಡಕ್ಟ್ ಶೇರ್ ಮಾಡಬೇಕು ಅಂದ್ರೆ ಈ ಆಪ್ಷನ್ ಯೂಸ್ ಮಾಡಬಹುದು. ಮೊದಲು ವಿಶ್ ಲಿಸ್ಟ್ಗೆ ಹೋಗಿ, ನಿಮಗೆ ಬೇಕಾದ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ. ಉದಾಹರಣೆಗೆ ಈ ಟೆಡಿ ಕೀ ಹೋಲ್ಡರ್ ಪ್ರಾಡಕ್ಟ್ ನೋಡಿ. ಇದರ ಪ್ರೈಸ್ 96 ರೂಪಾಯಿ, ಕಮಿಷನ್ 9% ಅಂತ ತೋರಿಸುತ್ತಿದೆ. ಅಂದ್ರೆ ಒಬ್ಬ ಕಸ್ಟಮರ್ ನಿಮ್ಮ ಅಫಿಲಿಯೇಟ್ ಲಿಂಕ್ ಯೂಸ್ ಮಾಡಿ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಸುಮಾರು 8 ರೂಪಾಯಿಯಿಂದ 9 ರೂಪಾಯಿ ಕಮಿಷನ್ ಬರಬಹುದು. ಈ ಪ್ರಾಡಕ್ಟ್ ಅನ್ನು ವಿಶ್ ಲಿಸ್ಟ್ಗೆ ಆಡ್ ಮಾಡಿ. ಆಮೇಲೆ ಮೈ ಪ್ರೊಫೈಲ್, ಕ್ರಿಯೇಟರ್ ಕ್ಲಬ್, ಗೆಟ್ ಕಮಿಷನ್ ಲಿಂಕ್, ಯೂಟ್ಯೂಬ್ ಶಾರ್ಟ್ಸ್ಗೆ ಹೋಗಿ. ವಿಶ್ ಲಿಸ್ಟ್ ಓಪನ್ ಮಾಡಿದ್ರೆ ಈಗ ನೀವು ಆಡ್ ಮಾಡಿದ ಪ್ರಾಡಕ್ಟ್ ಇಲ್ಲಿ ಕಾಣಿಸುತ್ತೆ. ಅದ್ರ ಮೇಲೆ ಟರ್ನ್ ಆನ್ ಅಂತ ಕ್ಲಿಕ್ ಮಾಡಿ. ಈಗ ನಿಮಗೆ ಪ್ರಾಡಕ್ಟ್ನ ಅಫಿಲಿಯೇಟ್ ಲಿಂಕ್ ಸಿಗುತ್ತೆ. ಆ ಲಿಂಕ್ ಅನ್ನು ಕಾಪಿ ಮಾಡಿಕೊಂಡು ವಾಟ್ಸ್ಆಪ್, ಯೂಟ್ಯೂಬ್ ಅಥವಾ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಶೇರ್ ಮಾಡಬಹುದು. ಕಸ್ಟಮರ್ ನಿಮ್ಮ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎಲಿಜಿಬಲ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಮಿಷನ್ ಸಿಗುತ್ತೆ. ಮತ್ತು ಇದು ಒಂದು ಪ್ರಾಡಕ್ಟ್ಗೆ ಮಾತ್ರ ಅಲ್ಲ, ನೀವು ಎಲಿಜಿಬಲ್ ಇರುವ ಮಲ್ಟಿಪಲ್ ಪ್ರಾಡಕ್ಟ್ಸ್ಗೆ ಕೂಡ ಅಫಿಲಿಯೇಟ್ ಲಿಂಕ್ಸ್ ಕ್ರಿಯೇಟ್ ಮಾಡಬಹುದು. ಪೇಮೆಂಟ್ ಬಗ್ಗೆ ಹೇಳೋದಾದ್ರೆ, ರಿಟರ್ನ್ ಪೀರಿಯಡ್ ಕಂಪ್ಲೀಟ್ ಆದ್ಮೇಲೆ ಪ್ಲಾಟ್ಫಾರ್ಮ್ ಪ್ರಾಸೆಸ್ ಪ್ರಕಾರ ನಿಮ್ಮ ಅಕೌಂಟ್ಗೆ ಕಮಿಷನ್ ಪೇಮೆಂಟ್ ಬರುತ್ತೆ. ಈಗ ಆಟೋ ಡಿಎಂ, ಇದು ತುಂಬಾ ಯೂಸ್ಫುಲ್ ಫೀಚರ್. ನೀವು ಇನ್ಸ್ಟಾಗ್ರಾಮ್ ರೀಲ್ ಅಪ್ಲೋಡ್ ಮಾಡಿ ಯಾರಾದ್ರೂ ಲಿಂಕ್ ಅಂತ ಕಮೆಂಟ್ ಮಾಡಿದಾಗ ಅವರಿಗೆ ಪ್ರಾಡಕ್ಟ್ ಲಿಂಕ್ ಆಟೋಮ್ಯಾಟಿಕಲಿ ಡಿಎಂಗೆ ಹೋಗಬೇಕು ಅಂದ್ರೆ ಆಟೋ ಡಿಎಂ ಎನೇಬಲ್ ಮಾಡಬೇಕು. ಕ್ರಿಯೇಟರ್ ಕ್ಲಬ್ ಅಲ್ಲಿ ಆಟೋ ಡಿಎಂ ಸೆಕ್ಷನ್ ಓಪನ್ ಮಾಡಿ. ಇಲ್ಲಿ ನೀವು ಯಾವ ಪ್ರಾಡಕ್ಟ್ ಪ್ರಮೋಟ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಬಹುದು. ಕಸ್ಟಮ್ ಟ್ಯಾಗ್ಸ್ ಕೂಡ ಆಡ್ ಮಾಡಬಹುದು. ಉದಾಹರಣೆಗೆ ನಾನು ಗ್ಯಾಜೆಟ್ ಮತ್ತು ಟೆಕ್ ಅಂತ ಟ್ಯಾಗ್ಸ್ ಆಡ್ ಮಾಡಿದ್ದೀನಿ. ಆಟೋ ಡಿಎಂ ಆಫ್ ಆಗಿದ್ರೆ ಕಸ್ಟಮರ್ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೂ ಅವರಿಗೆ ಪ್ರಾಡಕ್ಟ್ ಲಿಂಕ್ ಆಟೋಮ್ಯಾಟಿಕಲಿ ಡಿಎಂ ಆಗಲ್ಲ. ಹಾಗಾಗಿ ಆಟೋ ಡಿಎಂ ಎನೇಬಲ್ ಮಾಡಿರೋದು ತುಂಬಾ ಮುಖ್ಯ. ಈಗ ಆಕ್ಚುಯಲ್ ರೀಲ್ ಅಪ್ಲೋಡ್ ಪ್ರಾಸೆಸ್ ನೋಡೋಣ. ನಾನೀಗಾಗಲೇ ಒಂದು ಪ್ರಾಡಕ್ಟ್ ವಿಡಿಯೋ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡೋಣ. ಇಲ್ಲಿ ಒಂದು ಮುಖ್ಯವಾದ ವಿಷಯ ನೆನ್ಪಿಟ್ಕೊಳ್ಳಿ, ಪ್ರಾಡಕ್ಟ್ ಪ್ರೈಸ್ ಅನ್ನು ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡಬೇಕು. ಉದಾಹರಣೆಗೆ ಈ ಪ್ರಾಡಕ್ಟ್ ಪ್ರೈಸ್ 96 ರೂಪಾಯಿ, ಹಾಗಾಗಿ ವಿಡಿಯೋ ಮೇಲೆ 96 ರೂಪಾಯಿ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದೀನಿ. ಫಾಂಟ್, ಪೊಸಿಷನ್ ಎಲ್ಲವನ್ನೂ ನಿಮಗೆ ಬೇಕಾದ ರೀತಿಯಲ್ಲಿ ಚೇಂಜ್ ಮಾಡಬಹುದು. ಆಮೇಲೆ ಮ್ಯೂಸಿಕ್ ಆಡ್ ಮಾಡಬಹುದು. ಕ್ಯಾಪ್ಷನ್ ಅಲ್ಲಿ ಕಾಮೆಂಟ್ ಲಿಂಕ್ ಅಂತ ಮೆನ್ಷನ್ ಮಾಡಬಹುದು. ಜೊತೆಗೆ ಮೀಶೋ ಲೋಗೋ ಆಡ್ ಮಾಡಬೇಕು. ಮೀಶೋ ಅಕೌಂಟ್ ಅನ್ನು ಟ್ಯಾಗ್ ಮಾಡಬೇಕು. ಕ್ಯಾಪ್ಷನ್ ಆಡ್ ಮಾಡಿ, ಡನ್. ಈಗ ರೀಲ್ ಅನ್ನು ಶೇರ್ ಮಾಡಿ. ಆದ್ರೆ ವೇಟ್, ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆಟೋ ಡಿಎಂ ವರ್ಕ್ ಆಗಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ. ವಿಡಿಯೋ ಅಪ್ಲೋಡ್ ಆದ್ಮೇಲೆ ಮತ್ತೆ ಕ್ರಿಯೇಟರ್ ಕ್ಲಬ್ಗೆ ಹೋಗಿ ಕ್ರಿಯೇಟ್ ಆಟೋ ಡಿಎಂ ಪೋಸ್ಟ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋಸ್ ಕಾಣಿಸ್ತವೆ. ನೀವು ಅಪ್ಲೋಡ್ ಮಾಡಿದ ವಿಡಿಯೋ ಅನ್ನು ಸೆಲೆಕ್ಟ್ ಮಾಡಿ.
ನೆಕ್ಸ್ಟ್ ವಿಶ್ ಲಿಸ್ಟ್ಗೆ ಹೋಗಿ ಅಫಿಲಿಯೇಟ್ ಲಿಂಕ್ ಕ್ರಿಯೇಟ್ ಮಾಡಿರೋ ಪ್ರಾಡಕ್ಟ್ ಅನ್ನು ಸೆಲೆಕ್ಟ್ ಮಾಡಿ. ನೀವು ಈಗಾಗಲೇ ಆರ್ಡರ್ ಮಾಡಿರೋ ಪ್ರಾಡಕ್ಟ್ ಕೂಡ ಸೆಲೆಕ್ಟ್ ಮಾಡಬಹುದು. ಅಥವಾ ಅವೈಲಬಲ್ ಆಪ್ಷನ್ ಮೂಲಕ ಮೀಶೋ ಪ್ರಾಡಕ್ಟ್ ಲಿಂಕ್ ಪೇಸ್ಟ್ ಮಾಡಿ ಅಫಿಲಿಯೇಟ್ ಲಿಂಕ್ ಕ್ರಿಯೇಟ್ ಮಾಡಬಹುದು. ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಡನ್ ಕ್ಲಿಕ್ ಮಾಡಿ. ಈಗ ಲಿಂಕ್ ಕಾಪಿ ಆಗುತ್ತೆ. ಆಟೋ ಡಿಎಂ ಎನೇಬಲ್ ಆಗಿರಬೇಕು. ಅದ್ರ ಮೇಲೆ ಒನ್ಸ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಂಟೆಂಟ್ ಅನ್ನು ಸಿಸ್ಟಮ್ ಸ್ಕ್ಯಾನ್ ಮಾಡುತ್ತೆ. ಇಲ್ಲಿ ಕಾಂಟೆಂಟ್ ಇಸ್ ಬೀಯಿಂಗ್ ಅನಲೈಸ್ಡ್ ಅಂತ ಮೆಸೇಜ್ ಬರಬಹುದು. ಅದಕ್ಕೆ ಏನೂ ಟೆನ್ಷನ್ ಬೇಡ. ಪ್ರಾಸೆಸ್ ಕಂಪ್ಲೀಟ್ ಆಗುವವರೆಗೂ ವೇಟ್ ಮಾಡಿ. ಅಷ್ಟೇ ಫ್ರೆಂಡ್ಸ್, ಈಗ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಗೆ ಕಸ್ಟಮರ್ ಲಿಂಕ್ ಅಂತ ಕಾಮೆಂಟ್ ಮಾಡಿದಾಗ ಆಟೋ ಡಿಎಂ ಮೂಲಕ ಪ್ರಾಡಕ್ಟ್ ಲಿಂಕ್ ಕಳಿಸಬಹುದು. ಈಗ ತುಂಬಾ ಮುಖ್ಯವಾದ ವಿಷಯ, ಕಮಿಷನ್ ಪರ್ಸೆಂಟೇಜ್. ಎಲ್ಲಾ ಪ್ರಾಡಕ್ಟ್ಸ್ಗೂ ಸೇಮ್ ಕಮಿಷನ್ ಇರಲ್ಲ. ಒಂದು ಪ್ರಾಡಕ್ಟ್ಗೆ 4% ಇರಬಹುದು, ಇನ್ನೊಂದು ಪ್ರಾಡಕ್ಟ್ಗೆ 9% ಇರಬಹುದು, ಮತ್ತೊಂದು ಪ್ರಾಡಕ್ಟ್ಗೆ 7% ಅಥವಾ 5% ಇರಬಹುದು. ಕೆಲವು ಪ್ರಾಡಕ್ಟ್ಸ್ಗೆ 0% ಕಮಿಷನ್ ಕೂಡ ಇರಬಹುದು. 0% ಅಂದ್ರೆ ಕಸ್ಟಮರ್ ಆ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೂ ನಿಮಗೆ ಕಮಿಷನ್ ಸಿಗಲ್ಲ. ಹಾಗಾಗಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡುವಾಗ ಕಮಿಷನ್ ಪರ್ಸೆಂಟೇಜ್ ಅನ್ನು ಖಂಡಿತ ಚೆಕ್ ಮಾಡಿ. ಉದಾಹರಣೆಗೆ ₹407 ಇರುವ ಪ್ರಾಡಕ್ಟ್ಗೆ 4% ಕಮಿಷನ್ ಇದ್ರೆ ಸುಮಾರು ₹16 ಕಮಿಷನ್ ಬರಬಹುದು. ಹೀಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ನಲ್ಲಿ ಬೇರೆ ಬೇರೆ ಕಮಿಷನ್ ಇರುತ್ತೆ. ನಿಮಗೆ ಹೆಚ್ಚು ಯೂಸ್ಫುಲ್ ಆಗಿರೋ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಅವುಗಳ ಕಾಂಟೆಂಟ್ ಕ್ರಿಯೇಟ್ ಮಾಡಿ ಪ್ರಮೋಟ್ ಮಾಡಬಹುದು. ಹೀಗೆ ಮೀಶೋ ಪ್ರಾಡಕ್ಟ್ಸ್ ಅನ್ನು ಅಫಿಲಿಯೇಟ್ ಮಾರ್ಕೆಟಿಂಗ್ ಮೂಲಕ ಪ್ರಮೋಟ್ ಮಾಡಿ ಮನಿ ಅರ್ನ್ ಮಾಡಬಹುದು. ಮತ್ತು ಇದು ಮೀಶೋಗೆ ಮಾತ್ರ ಲಿಮಿಟೆಡ್ ಅಲ್ಲ. ಫ್ಲಿಪ್ಕಾರ್ಟ್, ಅಮೆಜಾನ್ ಮತ್ತು ಬೇರೆ ಅಫಿಲಿಯೇಟ್ ಪ್ರೋಗ್ರಾಮ್ಸ್ ಬಗ್ಗೆ ಕೂಡ ಇದೇ ರೀತಿಯಲ್ಲಿ ಕೆಲಸ ಮಾಡಬಹುದು. ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋಸಲ್ಲಿ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಜಾಯ್ನ್ ಆಗೋದು, ಅಫಿಲಿಯೇಟ್ ಲಿಂಕ್ ಕ್ರಿಯೇಟ್ ಮಾಡೋದು, ಕಮಿಷನ್ ಅರ್ನ್ ಮಾಡೋದು ಮತ್ತು ಇನ್ಸ್ಟಾಗ್ರಾಮ್ ಆಟೋ ಡಿಎಂ ಸೆಟಪ್ ಮಾಡೋದು ಹೇಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡಿದೀವಿ. ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಬೇರೆ ಬಿಸ್ನೆಸ್ ಐಡಿಯಾಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಟಿಪ್ಸ್ ಅಥವಾ ಫ್ರಾಂಚೈಸ್ ರಿಲೇಟೆಡ್ ವಿಡಿಯೋಸ್ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.